ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇವತ್ತಿನ ಸಂಚಿಕೆ ಏನಾಗ್ತಿದೆ ನೋಡೋಣ ಬನ್ನಿ. ಇಲ್ಲಿ ದೇವಯಾನಿ ತುಂಬಾ ಟೆನ್ಷನ್ ಮಾಡಿಕೊಂಡು ಅಂಜು ಜೊತೆ ಹೇಗಾದರೂ ಮಾಡಿ ಲಚ್ಚಿಗೆ ಮದುವೆ ಮಾಡಬೇಕು, ಹಾಗೆ ಈ ಅಶ್ವಿನಿ ಬೇರೆ ಮನಸ್ವಿನಿಯಾಗಿ ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇವಳೇನಾದರೂ ಬಂದು ಲಚ್ಚಿಗೆ ಜೊತೆ ಮದುವೆ ಮಾಡ್ಕೋಬೇಕು ಅಂತ ಬೇರೆ ಹೇಳ್ತಾ ಇದ್ದಾಳೆ. ಅವಳು ಮನೆಗೆ ಬರೋಕ್ಕಿಂತ ಮುಂಚೆನೇ ಹೇಗಾದರೂ ಮಾಡಿ ಅಂಜು ಜೊತೆ ಲಚ್ಚಿಗೆ ಎಂಗೇಜ್ಮೆಂಟ್ ಆದರೂ ಮಾಡಿ ಮುಗಿಸ್ಬಿಟ್ಟೆ ಅಂತ ಅಂದರೆ ಮುಂದೆ ಅವಳು ಏನು ಮಾಡೋದಕ್ಕೂ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಏನಾದರೂ ಅವಳು ಮನಸ್ವಿನಿಯಾಗಿ ಆ್ಯಕ್ಟ್ ಮಾಡಿಕೊಂಡು ಶ್ರವಣ್ ಮಗಳಾಗಿ ಮನೆಗೆ ಬಂತು ಅಂತ ಅಂದ್ರೂ ಲಚ್ಚಿಗೆ ಜೊತೆ ಅವಳು ಮದುವೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಮದುವೆ ಮಾಡ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಹೇಗಾದರೂ ಮಾಡಿ ಆ ಅಶ್ವಿನಿ ಮನೆಗೆ ಬರೋಕ್ಕಿಂತ ಮುಂಚೆನೇ ಅಂಜು ಜೊತೆ ಲಚ್ಚಿಗೆ ಮದುವೆ ಮಾಡಿ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ದೇವಯಾನಿ ತುಂಬಾ ಟೆನ್ಷನ್ ಮಾಡಿಕೊಂಡು ರೂಮಲ್ಲಿ ಓಡಾಡ್ತಾ ಇದ್ದಾಗ ಅಶ್ವಿನಿ ಫೋನ್ ಮಾಡ್ತಾಳೆ. ಅಲ್ಲ, ಇವಳೇನಕ್ಕೆ ಫೋನ್ ಮಾಡ್ತಾ ಇದ್ದಾಳೆ? ಈಗ ತಾನೇ ನನ್ನ ಹತ್ರ ಮಾಡಿಬಿಟ್ಟು ಲಚ್ಚಿ ಜೊತೆ ನನ್ನ ಮದುವೆ ಮಾಡಿಸು ಅಂತ ಕೇಳ್ತಾ ಇದ್ಲು, ಮತ್ತೆ ಅಲ್ಲೇ ಫೋನ್ ಮಾಡ್ತಾ ಇದ್ದಾಳಲ್ಲ ಇವಳು. ಅದಕ್ಕೋಸ್ಕರನೇ ಮತ್ತೆ ಫೋನ್ ಮಾಡ್ತಾ ಇದ್ದಾಳೆ ಇವಳು. ತಡಿ, ಇವಳಿಗೆ ಏನಾದರೂ ಮಾಡಬೇಕು, ಏನು ಅಂದ್ಕೊಂಡಿದ್ದಾಳೆ ಇವಳು ನನ್ನನ್ನು ಅಂತ ಅಂದ್ಬಿಟ್ಟು ದೇವಯಾನಿ ಫೋನ್ನ ಎತ್ಬಿಟ್ಟು, ಹಲೋ ಅಶ್ವಿನಿ, ಏನಾಗಿದೆ ನಿನಗೆ? ಏನಾದರೂ ತಲೆಗಿಲ್ಲ ಕೆಟ್ಟಿದೆಯಾ ನಿನಗೆ? ಅಲ್ಲ ಕಣೆ, ನನ್ನ ವಿಷಯ ಏನಂತ ನಿನಗೆ ಗೊತ್ತು ತಾನೇ? ಇನ್ನೊಂದು ಸತಿ ಲಚ್ಚಿಗೆ ಜೊತೆ ನನ್ನ ಮದುವೆ ಮಾಡಿಸು ಅಂತ ಅಂದ್ಬಿಟ್ಟು ನನ್ನ ಹತ್ರ ಫೋನ್ ಮಾಡೋದೇ ಆಗಲಿ, ಪದೇ ಪದೇ ಫೋನ್ ಮಾಡಿ ನನಗೆ ಇರಿಟೇಟ್ ಮಾಡೋದೇ ಆಗಲಿ, ಈ ರೀತಿ ಎಲ್ಲ ಮಾಡಿದೆ ಅಂತ ಇಟ್ಕೋ ನಿನ್ನನ್ನು ಅಷ್ಟೇ. ಆಮೇಲೆ ಹುಷಾರು. ನಾನು ಏನಂತ ಅಂದ್ಕೊಂಡಿದ್ದೀಯ ಈ ದೇವಯಾನಿ ಏನಂತ ನಿನಗೆ ಗೊತ್ತು ತಾನೇ? ಚೆನ್ನಾಗಿ ಅಚ್ಚುಕಟ್ಟಾಗಿ ಹುಷಾರಾಗಿದ್ದರೆ ಸರಿ. ಇನ್ನೊಂದು ಸತಿ ನನ್ನ ಹತ್ರ ಫೋನ್ ಮಾಡಿಬಿಟ್ಟು ಲಚ್ಚಿ ಜೊತೆ ನನ್ನ ಜೊತೆ ಮದುವೆ ಮಾಡಿ ಅಂತ ಹೇಳಿದೆ ಅಂತ ಅಂದರೆ ಮುಗೀತು, ನಿನ್ನ ಕತೆನೇ ಮುಗಿಸ್ಬಿಡ್ತೀನಿ ಕಣೆ ಅಂತ ಅಂದ್ಬಿಟ್ಟು ದೇವಯಾನಿ ಕೋಪ ಮಾಡಿಕೊಂಡು ಅಶ್ವಿನಿ ಹತ್ರ ಹೇಳ್ತಾ ಇದ್ದಾಗ, ಓ ಹೌದಾ ಮೇಡಮ್, ಸರಿ ಸರಿ, ನನ್ನ ಕತೆ ಮುಗಿಸುವಂತೆ. ಮುಗಿಸೋಕ್ಕಿಂತ ಮುಂಚೆ ನಿಮ್ಮ ಫೋನಿಗೆ ಒಂದು ವಿಡಿಯೋ ಕಳಿಸಿದ್ದೀನಿ ನೋಡಿ ಒಂದ್ಸಲ ಅಂತ ಅಂದ್ಬಿಟ್ಟು ಈ ಅಶ್ವಿನಿ ಹೇಳ್ತಾ ಇದ್ದಾಗ, ಅದೇನು ವಿಡಿಯೋ ಅಂತ ಅಂದ್ಬಿಟ್ಟು ದೇವಯಾನಿ ಕೇಳ್ತಾ ಇದ್ದಾಗ, ಒಂದ್ಸತಿ ನಿಮ್ಮ ಕಣ್ಣಾರೆ ನೋಡಿ ಮೇಡಮ್, ನಿಮ್ಮ ಕಣ್ಣು ತುಂಬಿಕೊಂಡು ಆಮೇಲೆ ನಾನು ಫೋನ್ ಮಾಡಿ ಅಂತ ಅಂದ್ಬಿಟ್ಟು ಅಶ್ವಿನಿ ಹೇಳಿ ಫೋನ್ನ ಕಟ್ ಮಾಡ್ತಾಳೆ. ತಕ್ಷಣ ಅದು ಏನಂತ ವಿಡಿಯೋ ಕಳಿಸಿದ್ದಾಳೆ ನೋಡೋಣ ಅಂತ ಅಂದ್ಬಿಟ್ಟು ದೇವಯಾನಿ ಫೋನಲ್ಲಿ ತೆಗೆದು ನೋಡ್ತಾಳೆ. ಫೋನ್ನಲ್ಲಿ ಇರುವಂಥ ವಿಡಿಯೋ ನೋಡಿ ದೇವಯಾನಿಗೆ ಬೆಚ್ಚಿ ಬಿದ್ದಂಗಾಗುತ್ತೆ. ಯಾಕೆ ಅಂತ ಅಂದರೆ ಶಾರದಾ ಅಶ್ವಿನಿ ಜೊತೆ ಇರುವಂಥ ವಿಡಿಯೋನ ಇಲ್ಲಿ ದೇವಯಾನಿಗೆ ಕಳಿಸಿರ್ತಾಳೆ. ಇದನ್ನು ನೋಡಿಬಿಟ್ಟು ದೇವಯಾನಿ ಶಾಕಲ್ಲಿ ಬೆಚ್ಚಿ ಬಿದ್ದುಬಿಟ್ಟು, ಇದೇನಿದು, ಶಾರದಾ ಬದುಕಿದಾಳ? ಹಾಗಾದರೆ ಶಾರದಾನ ನಾನೇ ನನ್ನ ಕೈಯಾರೆ ಶೂಟ್ ಮಾಡಿದ್ದು. ಹಾಗೆ ಪುರುಷೋತ್ತಮ್ಗೆ ಈ ಡೆಡ್ ಬಾಡಿನ ಮೊಸಳೆ ಇರುವಂಥ ನದಿಯೊಳಗೆ ಎಸಿರಿ ಅಂತ ಹೇಳಿದ್ದೆ. ಹಾಗಾದರೆ ಆ ಕೆಲಸನ ಅವನು ಮಾಡಲೇ ಇಲ್ವಾ? ಶಾರದಾನ ಬದುಕಿಸ್ಬಿಟ್ಟಿದ್ದಾನೆ ಅವನು ಅಂತ ಅಂದ್ಬಿಟ್ಟು ದೇವಯಾನಿ ತುಂಬಾ ಭಯದಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇರ್ತಾಳೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಈ ಶಾರದಾ ಬದುಕಿದ್ದಾಳೆ ಅನ್ನೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಇಲ್ಲಿವರೆಗೂ ಶಾರದಾ ಸತ್ತೋಗಿದ್ದಾಳೆ, ಇನ್ನು ಅವಳು ಬರೋದಿಲ್ಲ. ನನ್ನ ಮಗಳನ್ನು ಹೇಗಾದರೂ ಮಾಡಿ ಅಜಿತ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಕನಸೆಲ್ಲ ನುಚ್ಚು ನೂರಾಗೋಯ್ತು. ಆದರೆ ಅಜಿತ್ ಜೊತೆ ನನ್ನ ಮಗಳು ಮದುವೆ ಆಗುವಂತಹದ್ದು ಅವಳ ಮಗಳು ಮನಸ್ವಿನಿಗೆ ಬಂದು, ಆದರೆ ಭೂಮಿನೇ ಬಂದು ಅಜಿತ್ನ ಮದುವೆಯಾಗಿ ನನ್ನ ಮಗಳು ಮದುವೆ ಆಗೋದನ್ನೇ ತಡೆದ್ಬಿಟ್ಲು. ಈಗ ನೋಡಿದ್ರೆ ಲಚ್ಚಿ ಜೊತೆ ಹೇಗಾದರೂ ಮಾಡಿ ಅಂಜು ಕೊಟ್ಟು ಮದುವೆ ಮಾಡೋಣ ಅಂತ ಅಂದರೆ ಅಷ್ಟೊತ್ತಿಗೆ ಈ ಶಾರದಾ ಬದುಕಿರೋ ವಿಷಯ ಗೊತ್ತಾಗಿದೆಯಲ್ಲ, ಅದು ಈ ಅಶ್ವಿನಿಗೆ ಈ ಶಾರದಾ ಹೇಗೆ ಸಿಕ್ಬಿಟ್ಲು ಅಂತ ಅಂದ್ಬಿಟ್ಟು ದೇವಯಾನಿ ಭಯದಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇರ್ತಾಳೆ. ಹೇಗಾದರೂ ಮಾಡಿ ಈ ಅಶ್ವಿನನ್ನು ಶಾರದಾ ಮನೆಗೆ ಕರ್ಕೊಂಡು ಬರೋಕ್ಕಿಂತ ಮುಂಚೆ ಅಂಜು ಜೊತೆ ಲಚ್ಚಿಗೆ ಮದುವೆ ಮಾಡಿ ಮುಗಿಸ್ಬೇಕು. ಇಲ್ಲ ಅಂತಂದರೆ ನಿಜವಾಗ್ಲೂ ಈ ಆಸ್ತಿ ನನ್ನ ಕೈ ತಪ್ಪಿ ಹೋಗ್ಬಿಡುತ್ತೆ ಗ್ಯಾರಂಟಿ ಅಂತ ಅಂದ್ಬಿಟ್ಟು ದೇವಯಾನಿ ತುಂಬಾ ಭಯ ಪಡ್ಕೊಂಡು ಒದ್ದಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಈ ರೆಸಾರ್ಟಲ್ಲಿ ಅಜಿತ್ ಒಬ್ಬನೇ ಮಂಚದ ಮೇಲೆ ಕೂತ್ಕೊಂಡು ಫೋನ್ ನೋಡ್ತಾ ಕೂತ್ಕೊಂಡಿದ್ದಾಗ ಭೂಮಿ ಸ್ನಾನಕ್ಕೆ ಅಂತ ಬಚ್ಚಲ ಮನೆಗೆ ಹೋಗಿರ್ತಾಳೆ. ಹಾಗೆ ಭೂಮಿ ಮೇಲೆ ಒಂದು ಜಿರಳೆ ಬಿದ್ದಿರುತ್ತೆ. ಆಗ ಜಿರಳೆ ಅಂತ ಅಂದ್ಬಿಟ್ಟು ಓಡಿ ಬಂದು ಸಾಹೇಬ್ರೆ ಅಂತ ಅಂದ್ಬಿಟ್ಟು ಓಡಿ ಬಂದು ತಕ್ಷಣ ಅಜಿತ್ ಮೇಲೆ ಮಲ್ಕೊಂಡು ಬಿಡ್ತಾಳೆ. ಅಜಿತ್ ಮೇಲೆ ಭೂಮಿ ಮಲ್ಕೊಂಡಿದ್ದ ತಕ್ಷಣ ಈ ಕಡೆ ಅಜಿತ್ ಭೂಮಿ ಮುಖ ನೋಡ್ತಾ ಇದ್ರೆ ಭೂಮಿ ಅಜಿತ್ ಮುಖ ನೋಡ್ತಾ ಇರ್ತಾರೆ. ಒಬ್ರಿಗೊಬ್ರು ಮುಖ ನೋಡಿಕೊಂಡು ಅವರಿಬ್ರು ನಿಜವಾಗ್ಲೂ ಗಂಡ ಹೆಂಡತಿ ಥರನೇ ಪರಸ್ಪರ ಒಂದಾಗಿರ್ತಾರೆ. ಈ ಕಡೆ ಅಜಿತ್ ಕೂಡ ತನ್ನ ಮನಸ್ಸಿನಲ್ಲಿರುವಂಥ ಪ್ರೀತಿ ವಿಚಾರನೆಲ್ಲ ಇವತ್ತು ಭೂಮಿ ಹತ್ರ ಹೇಳ್ಕೊಬಿಡ್ಬೇಕು. ಸತ್ಯಣ್ಣ, ಹೇಗಿದ್ರು ಭೂಮಿ ಹತ್ರ ನಿನ್ನ ಪ್ರೀತಿ ವಿಚಾರನೆಲ್ಲ ಹೇಳ್ಕೊಬಿಡು. ಹೇಗಾದರೂ ಇಬ್ಬರೇ ಇರ್ತೀರಾ, ಒಬ್ಬಂಟಿಯಾಗಿ ಭೂಮಿ ಸಿಕ್ಕಿದ್ರೆ ಈ ಚಾನ್ಸ್ ಮಿಸ್ ಮಾಡ್ಕೋಬೇಡ ಅಂತ ಅಂದಿದ್ರು.
ಹೌದು, ಯಾವತ್ತಿದ್ರೂ ಭೂಮಿನೇ ನನ್ನ ಹೆಂಡತಿ, ಅಗ್ನಿಸಾಕ್ಷಿಯಾಗಿ ಅವಳ ಕುತ್ತಿಗೆಗೆ ನಾನು ತಾಳಿ ಕಟ್ಟಿದ್ದೀನಿ ಅಂತ ಅಂದಮೇಲೆ ಇವಳೇ ನನ್ನ ಹೆಂಡತಿ. ಭೂಮಿ, ನಿನ್ನ ಬಿಟ್ಟು ಇರೋ ಶಕ್ತಿ ನನಗಿಲ್ಲ ಭೂಮಿ. ಯಾವತ್ತಿದ್ರೂ ನೀನೇ ನನ್ನ ಹೆಂಡತಿ ಭೂಮಿ. ನನ್ನ ಸರ್ವಸ್ವ ನಿಂದೆ ಭೂಮಿ ಅಂತ ಅಂದ್ಬಿಟ್ಟು ಅಜಿತ್ ಕೂಡ ಭೂಮಿ ಹತ್ರ ಪ್ರೀತಿ ಹೇಳ್ಕೊಳ್ಳೋಕೆ ಅಂತ ಹೋಗ್ತಾ ಇರ್ತಾನೆ. ಹಾಗೆ ಭೂಮಿ ಕೈ ಹಿಡ್ಕೊಂಡಿದ್ದಂತಹ ಅಜಿತ್ ಭೂಮಿಗೆ ಒಂದು ಮುತ್ತು ಕೊಡೋದಕ್ಕೂ ಅಂತಲೂ ಹೋಗ್ತಾ ಇರ್ತಾನೆ. ಅದೇ ಟೈಮ್ಗೆ ಇಲ್ಲಿ ರೆಸಾರ್ಟ್ ಮ್ಯಾನೇಜರ್ ಇದ್ದವರು ಪಟ್ಟ ಅಂತ ಬಾಗಿಲು ತೆಗೆದ್ಬಿಟ್ಟು ಒಳಗಡೆ ಬಂದ ತಕ್ಷಣನೇ ಅಜಿತ್ ಭೂಮಿ ಇಬ್ಬರು ಒಬ್ರಿಗೊಬ್ರು ತಪ್ಕೊಂಡು ಮಂಚದ ಮೇಲೆ ಮಲ್ಕೊಂಡಿರೋದನ್ನ ನೋಡಿ ಸಾರಿ ಡಿಸ್ಟರ್ಬೆನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಅಯ್ಯೋ ಸರ್ ಏನೂ ಇಲ್ಲ, ನೀವು ಅಂದ್ಕೊಂಡಿರೋ ಹಾಗೆ ಹೋಗಿ ಏನೂ ಇಲ್ಲ ಬನ್ನಿ ಅಂತ ಅಂದ್ಬಿಟ್ಟು ಕರಿತಾ ಇರ್ತಾರೆ. ಅಲ್ಲ, ನಾನು ಇವತ್ತು ಒಂದು ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ನೀವೇ ಚೀಫ್ ಗೆಸ್ಟ್. ಯಾಕೆ ಅಂತ ಅಂದರೆ ನಿಮ್ಮಿಬ್ರದ್ದು ಹೊಸದಾಗಿ ಮದುವೆ ಆಗಿದೆ ಅದಕ್ಕೆ ಅಂತ ಹೇಳ್ತಾರೆ. ಅದು ಅಲ್ಲದೆ ಹೊಸದಾಗಿ ಹನ್ಮೂನ್ಗೆ ಅಥವಾ ರೆಸಾರ್ಟ್ಗೆ ಬಂದಿದ್ದೀರಾ, ನಿಮ್ಮನ್ನೇ ಚೀಫ್ ಗೆಸ್ಟ್ ಆಗಿ ಹಿಡ್ಕೊಂಡು ಒಂದು ಚಿಕ್ಕ ಪಾರ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ನನ್ನಿಂದ ನಿಮಗೆ ತೊಂದರೆ ಆಯ್ತೇನೋ, ಸಾರಿ ಗೊತ್ತಾಗಲಿಲ್ಲ ನನಗೆ, ಪಟ್ ಅಂತ ಬಂದ್ಬಿಟ್ಟೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಇಲ್ಲ ಸರ್ ಹಾಗೇನಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅಜಿತ್ ಸರಿ ಸಂಜೆ ಪ್ಲೀಸ್ ಈ ಬಟ್ಟೆನೆಲ್ಲ ಹಾಕ್ಕೊಂಡು ನೀವು ಸಂಜೆಗೆ ಪಾರ್ಟಿಗೆ ಅಂತ ಗಾರ್ಡನ್ಗೆ ಬಂದುಬಿಡಿ, ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ, ಇವತ್ತು ರಾತ್ರಿನೇ ಗೆಟ್ ಟುಗೆದರ್ ಪಾರ್ಟಿ ಇದೆ ಅಂತ ಅಂದ್ಬಿಟ್ಟು ಮ್ಯಾನೇಜರ್ ಹೇಳ್ತಾ ಇರ್ತಾರೆ. ಆಯಿತು ಓಕೆ ಅಂತ ಅಂದ್ಬಿಟ್ಟು ಅಜಿತ್ ಕೂಡ ಹೇಳ್ತಾನೆ. ಹಾಗೆ ಈ ಕಡೆ ಮ್ಯಾನೇಜರ್ ಅಲ್ಲಿಂದ ಹೋಗಿದ ತಕ್ಷಣವೇ ಗೆಟ್ ಟುಗೆದರ್ ಪಾರ್ಟಿಗೆ ಹೋಗಲೇಬೇಕಾ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿ ಕೇಳ್ತಾ ಇದ್ದಾಗ, ನಾವೇನಾದರೂ ಈಗ ಹೋಗಿಲ್ಲ ಅಂತ ಅಂದರೆ ಈ ಮ್ಯಾನೇಜರ್ ನಮ್ಮ ಅಪ್ಪನ ಫ್ರೆಂಡ್ ಅಲ್ವಾ, ಎಲ್ಲ ವಿಷಯನೂ ನಮ್ಮ ಅಪ್ಪಂಗೆ ಹಾಗೇನೆ ಮನೆಯವ್ರಿಗೆ ಎಲ್ಲನೂ ಪಿನ್ ಟು ಪಿನ್ ಎಲ್ಲದನ್ನು ಹೇಳ್ತಾ ಇರ್ತಾರೆ. ಆಗ ಸಿಕ್ಬೀಳೋದಂತೂ ಗ್ಯಾರಂಟಿ, ನಾವು ಗಂಡ ಹೆಂಡ್ತಿನೇ ಅಲ್ಲ ಅಂತ ಅನ್ನೋದು ಈ ಮ್ಯಾನೇಜರ್ ನಮ್ಮ ಅಪ್ಪಂಗೆ ಹೇಳಿದ್ರು ಅಂತ ಅಂದರೆ ಗೊತ್ತಲ್ಲ ನಿನಗೆ ಮುಂದೆ ಏನಾಗುತ್ತೆ ಅಂತ ಅನ್ನೋದು ಅಂದ್ಬಿಟ್ಟು ಅಜಿತ್ ಕೂಡ ಹೇಳ್ತಾ ಇರ್ತಾರೆ. ಇಲ್ಲ ಸಾಹೇಬ್ರೆ, ಆ ರೀತಿ ಮಾತ್ರ ಆಗಬಾರ್ದು ಅಂತ ಅಂದ್ಬಿಟ್ಟು ಭೂಮಿ ಕೂಡ ಹೇಳ್ತಾರೆ. ಹಾಗೆ ರಾತ್ರಿ ಆಗುತ್ತೆ. ಇಲ್ಲಿ ರೆಸಾರ್ಟಲ್ಲಿ ಒಂದು ಪಾರ್ಟಿನೂ ಕೂಡ ಅರೇಂಜ್ಮೆಂಟ್ ಮಾಡಿರ್ತಾರೆ, ಒಂದು ಪ್ರೋಗ್ರಾಮ್ನು ಕೂಡ ಅರೇಂಜ್ ಮಾಡಿರ್ತಾರೆ. ಅಲ್ಲಿದ್ದಂತಹ ಲೈಟ್ ಡೆಕೋರೇಷನ್ ಫುಲ್ ಜೋರಾಗಿ ಮಸ್ತಾಗಿ ಇಲ್ಲಿ ಅರೇಂಜ್ಮೆಂಟ್ನ ಮಾಡಿರ್ತಾರೆ. ಅಜಿತ್ ಭೂಮಿಗೋಸ್ಕರನೇ ಆ ಒಂದು ಪಾರ್ಟಿ ಇಟ್ಕೊಂಡಿರ್ತಾರೆ. ಪಾರ್ಟಿಲಿ ಅಜಿತ್ ಭೂಮಿ ಇಬ್ಬರೂ ತುಂಬಾ ಖುಷಿಯಾಗಿ ರೆಡಿ ಆಗಿಬಿಟ್ಟು ಬಂದಿದ್ದ ತಕ್ಷಣವೇ ಈ ಕಡೆ ವೆಲ್ಕಮ್ ಅಜಿತ್ ಸರ್ ಹಾಗೆ ಮಿಸ್ಸಸ್ ಭೂಮಿ ಅಂತ ಅಂದ್ಬಿಟ್ಟು ಕರೀತಾ ಇರ್ತಾರೆ. ಇದನ್ನು ನೋಡಿ ಅಜಿತ್ ಭೂಮಿ ಒಬ್ರಿಗೊಬ್ರು ಮುಖ ನೋಡಿಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಅಜಿತ್ ಸರ್ ಇವತ್ತು ನಮ್ಮ ಪಾರ್ಟಿಗೆ ಒಂದು ಗೆಟ್ ಟುಗೆದರ್ ಪಾರ್ಟಿ ಅವರೇ ಚೀಫ್ ಗೆಸ್ಟ್ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಹಾಗೆ ಅಜಿತ್ ಸರ್ ನಿಮಗೆ ನಮ್ಮ ಕಡೆಯಿಂದ ಒಂದು ಮಾತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಏನು ಹೇಳಿ ಅಂತ ಅಂದ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ. ಅಜಿತ್, ನಿಮ್ಮ ಮಿಸ್ಸಸ್ಗೆ ನೀವೇ ಮುಂದೆ ಮುತ್ತು ಕೊಡಬೇಕು ಎಲ್ಲರ ಮುಂದೆ ಅಂತ ಅಂದ್ಬಿಟ್ಟು ಹೇಳಿದ ತಕ್ಷಣವೇ ಈ ಕಡೆ ಅಜಿತ್ಗೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಹಾಗೆ ಭೂಮಿಗೆ ಭಯ ಆಗ್ತಾ ಇರುತ್ತೆ, ಸಾಹೇಬ್ರೆ ಎಲ್ಲರ ಮುಂದೆನೂ ಮುತ್ತು ಕೊಡಬೇಕಾ ಅಂತ ಅಂದ್ಬಿಟ್ಟು ಭೂಮಿ ತುಂಬಾ ಭಯ ಪಡ್ಕೊಂಡು ವಿಲ ಅಂತ ಇರ್ತಾಳೆ. ಫರ್ದರ್ ಡಿಸ್ಟರ್ಬೆನ್ಸ್ ನಿಮಗೆ ನಾನು ಏನು ಹೇಳೋದಕ್ಕೆ ಅಂತ ಬರ್ತಾ ಇದ್ದೀನಿ ಅಂತ ಅಂದರೆ, ಎಲ್ಲರ ಮುಂದೆನೂ ನನ್ನ ಹೆಂಡತಿ ಭೂಮಿಗೆ ಮುತ್ತು ಕೊಟ್ಟು ಅವಳಿಗೆ ಮುಜುಗರ ಆಗೋ ರೀತಿ ನಾನು ಯಾವತ್ತೂ ಮಾಡಲ್ಲ. ನನ್ನ ಹೆಂಡತಿಗೆ ಪ್ರೈವಸಿ ಇರೋ ರೀತಿ ನಾನು ನೋಡ್ಕೋತೀನಿ. ಅವಳಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ನಡ್ಕೋತೀನಿ. ನನ್ನ ಹೆಂಡತಿನೇ ಇಷ್ಟನೇ ನನ್ನ ಇಷ್ಟ. ಹಾಗೆ ಅವಳಿಗೆ ಈ ರೀತಿ ನಾನು ಮುತ್ತು ಕೊಟ್ಟು ಅವಳಿಗೆ ಮುಜುಗರ ಆಗೋ ರೀತಿ ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇದ್ದಾಗ, ಸರ್ ಇವಾಗ ನಿಮ್ಮ ಪ್ರೀತಿನ ನೀವು ನಿಮ್ಮ ಹೆಂಡತಿ ಹತ್ರ ಹೇಗೆ ಹೇಳ್ಕೊತೀರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಆಗ ನನ್ನ ಪ್ರೀತಿನ ನಾನು ನನ್ನ ಹೆಂಡತಿ ಹತ್ರ ಯಾವ ರೀತಿ ಹೇಳ್ಕೊತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಅಲ್ಲೇ ಇದ್ದಂಥ ಒಂದು ಹೂವನ್ನು ತಗೊಂಡು ಬರ್ತಾರೆ. ತಗೊಂಡು ಬಂದ್ಬಿಟ್ಟು ಭೂಮಿ ಹತ್ರ ಮಂಡಿ ಊರ್ಕೊಂಡು, ಭೂಮಿ, ಇಷ್ಟು ದಿವಸ ನನ್ನ ಮನಸ್ಸಲ್ಲಿರುವಂಥ ಪ್ರೀತಿನ ನಿನ್ನ ಹತ್ರ ಹೇಳ್ಕೊಂಡಿರಲಿಲ್ಲ, ಆದರೆ ಇವತ್ತು ಮನಸ್ಸು ಬಿಟ್ಟು ಹೇಳ್ಕೊತಾ ಇದ್ದೀನಿ ಭೂಮಿ. ಐ ಲವ್ ಯು ಭೂಮಿ. ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಭೂಮಿ. ಕೊನೆವರೆಗೂ ನನ್ನ ಜೀವ ಇರೋವರೆಗೂ ನೀನೇ ನನ್ನ ಬಹಳ ಸಂಗಾತಿ ಅಂತ ನನ್ನ ಜೊತೆ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಭೂಮಿ. ಹಾಗೆ ನಾನೇ ನಿನ್ನ ಗಂಡ ಅಂತ ಅಂದ್ಬಿಟ್ಟು ಸ್ವೀಕರಿಸ್ತೀಯ ಅಲ್ವಾ ಭೂಮಿ ಅಂತ ಅಂದ್ಬಿಟ್ಟು ಅಜಿತ್ ಕೈಯಲ್ಲಿರುವಂಥ ಹೂವನ್ನು ಭೂಮಿ ಹತ್ರ ಇಟ್ಕೊಂಡು ಭೂಮಿಗೆ ಕೇಳ್ತಾ ಇರ್ತಾನೆ. ನೀನು ಜೀವನ ಮಾಡೋದಕ್ಕೆ ಇರ್ತೀಯ ಭೂಮಿ, ನಾನು ಭಾಳ ಸಂಗಾತಿಯಾಗಿ ನನ್ನ ಹೆಂಡ್ತಿಯಾಗಿ ನನ್ನ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತೀಯ ಭೂಮಿ ಅಂತ ಅಂದ್ಬಿಟ್ಟು ಅಜಿತ್ ಅಂತ ಇಲ್ಲಿ ಭೂಮಿ ಹತ್ರ ಕೇಳ್ಕೊಂಡಾಗ
ಭೂಮಿನೂ ತುಂಬಾ ಖುಷಿಯಾಗಿ ಆ ಹೂವನ್ನು ಇಸ್ಕೊಂಡು, ಹೌದು ಸಾಹೇಬ್ರೆ, ನಿಮ್ಮ ಜೊತೆ ನಾನು ಜೀವನ ಪರ್ಯಂತ ಜೀವನದ ಸಂಗಾತಿಯಾಗಿ ಬಾಳ್ತೀನಿ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಎಲ್ಲರ ಮುಂದೆನೂ ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡು ಅಲ್ಲಿದ್ದಂಥ ಎಲ್ಲರೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಗಂಡ ಹೆಂಡತಿ ಅಂತ ಅಂದರೆ ಹೀಗಿರಬೇಕು, ಎಷ್ಟು ಚೆನ್ನಾಗಿದೆ ಇವ್ರ ಪ್ರೀತಿ ಹೇಳ್ಕೊಂಡ್ರು, ಎಷ್ಟು ಚೆನ್ನಾಗಿ, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಸಾಹೇಬ್ರೆ. ಅಜಿತ್ ನನ್ನ ಪ್ರೀತಿನ ಭೂಮಿ ಹತ್ರ ಹೇಳ್ಕೊಂಡಿದ್ದ ತಕ್ಷಣವೇ ಅಲ್ಲಿದ್ದಂಥ ಎಲ್ಲರೂ ಕ್ಲಾಪ್ಸ್ ಹೊಡಿತಾ ಇರ್ತಾರೆ. ಎಷ್ಟು ಚೆನ್ನಾಗಿದೆ ನಿಮ್ಮ ಗಂಡ ಹೆಂಡತಿ ಬಾಂಧವ್ಯ, ನಿಜವಾಗ್ಲೂ ನಿಮ್ಮನ್ನು ನೋಡ್ತಾ ಇದ್ದರೆ ಹಿಂಗೆ ಇರಬೇಕು ಗಂಡ ಹೆಂಡತಿ ಅಂತ ಅನ್ನೋರು ಅಂತ ಇಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ. ಅದನ್ನು ನೋಡಿಬಿಟ್ಟು ಅಜಿತ್ ಭೂಮಿ ಇಬ್ಬರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಅಂತೂ ಇಂತೂ ಎಲ್ಲರ ಮುಂದೆನೂ ಅಜಿತ್ ತನ್ನ ಮನಸ್ಸಲ್ಲಿರುವಂಥ ಪ್ರೀತಿನ ಭೂಮಿ ಹತ್ರ ಹೇಳ್ಕೊಂಡ ತಕ್ಷಣವೇ ಭೂಮಿನೂ ಹೌದು ಸಾಹೇಬ್ರೆ, ನಾನು ಕೂಡ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತೀನಿ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಆ ಹೂವನ್ನು ಇಸ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಮುಂದಿನ ಸಂಚಿಕೆಗೋಸ್ಕರ ಕಾಯಿರಿ.